ಏನಾದರೂ ಹೇಳಿ, ಏನಾದರೂ ಹೇಳಿ, ಮಾತಾಡಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಗುಲಾಬ್ ಜಾಮೂನ್ ಬೇಕ್ತಿದ್ದೀನಿ. ತಿಂತಿದ್ದೀನಿ. ತಿಂತಿದ್ದೀನಿ. ಸಿಂಪಲ್ ಆಗಿ ಬೆಂಡೆಕಾಯಿ ಪುಲ್ಸು ಮಾಡ್ತಾ ಇದ್ದೀನಿ. ಅದಕ್ಕೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಆಲ್ರೆಡಿ ಇಟ್ಟಿದ್ದೀನಿ. ಮತ್ತು ನಾಳೆ ಕ್ಲೌಡ್ ಕಿಚನ್ಗೆ ಅಕ್ಕಿ ಬೇಳೆನ ತೊಳೆದು ಸೋಕ್ ಮಾಡಿ ಇಟ್ಟಿದ್ದೀನಿ. ಇವತ್ತು ತಗೊಂಡು ಬರಬೇಕು ಬಾಟಲ್ನ. I can't find it. ವೈ ಯು ಕಾಂಟ್ ಫೈಂಡ್ ಇಟ್? ಹಾಯ್ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಬೆಳಗ್ಗೆ 5:15 ಆಗ್ತಾ ಇದೆ. ಆ್ಯಸ್ ಯೂಶ್ವಲ್ ಎಲ್ರಿಗಿಂತ ಮೊದಲು ನಾನು ಎದ್ದೇಳೋದು. ಸೊ ಎದ್ಬಿಟ್ಟು ವ್ಲಾಗ್ನ ಶುರು ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಸ್ವಲ್ಪ ಕೂದಲೆಲ್ಲನೂ ಸರಿಯಾಗಿ ಸೆಟ್ ಆಗಿರಲಿಲ್ಲ. ಕೂದಲನ್ನ ಸರಿಯಾಗಿ ಸೆಟ್ ಮಾಡಿಬಿಟ್ಟು ನೀರನ್ನು ಕುಡಿತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ 2-3 ಗ್ಲಾಸ್ ನೀರು ಕುಡಿಯೋದು ಒಳ್ಳೆಯದು ಅಂತ ಇತ್ತೀಚೆಗೆ ನಾನು ಕಲ್ತಿದ್ದು. ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀನಿ. ನೀರು ಕುಡಿದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಕಿಚನ್ ಒಳಗಡೆ ಬಂದು ಇವಾಗ ಮಕ್ಕಳ ಟಿಫಿನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಿಂಪಲ್ ಆಗಿ ಪಾಲಕ್ ದಾಲ್ ಪರಾಟ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿಣದ ಪುಡಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಅದ್ರ ಜೊತೆಗೇನೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಮತ್ತು ಪಾಲಕ್ ದಾಲಿಂದ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೀರನ್ನು ಹಾಕ್ದಿರ ಬರೀ ಪಾಲಕ್ ದಾಲಲ್ಲಿನೇ ಹಿಟ್ಟನ್ನು ಕಲಸಿದ್ರೆ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಪರಾಟಾಸ್ ರೆಡಿ ಆಗುತ್ತೆ. ಹಿಟ್ಟನ್ನು ಕಲಸಿದ ತಕ್ಷಣವೇ ಪರಾಟಾಸ್ನ ಮಾಡಿದ್ರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಹಿಟ್ಟನ್ನು ಕಲಸಿ ಒಂದು 15 to 20 ಮಿನಿಟ್ಸ್ ಸೈಡ್ಗೆ ಇಟ್ಬಿಟ್ಟು ನಂತರ ಪರಾಟಾಸ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರೋ ಪರಾಟಾಸ್ ರೆಡಿ ಆಗುತ್ತೆ. ಸೊ ಇವಾಗ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಕುಂಬಳಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಮಾಡೋ ಒಂದು ರೆಸಿಪಿ ಇದು. ಆಲ್ರೆಡಿ ನನ್ನ ವ್ಲಾಗ್ಸಲ್ಲಿ ಈಗಾಗಲೇ ತೋರಿಸಿದ್ದೀನಿ ಹೇಗೆ ಕುಂಬಳಕಾಯಿ ಪಲ್ಯ ಮಾಡೋದು ಅಂತ. ಏನೂ ಇಲ್ಲ, ಚಿಕ್ಕದಾಗಿ ಕುಂಬಳಕಾಯಿನ ಕಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯಕಾಳು, ಜೀರಿಗೆ ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿಗಳನ್ನ ಸೇರಿಸಿ ಒಂದು 5 to 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ನಂತರ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೋಸ್ನ ಕಟ್ ಮಾಡಿ ಅದರಲ್ಲಿ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಅರಿಶಿಣದ ಪುಡಿ ಎಲ್ಲನೂ ಸೇರಿಸಿ ಒಂದು 10 ಮಿನಿಟ್ಸ್ ಮತ್ತು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸೂಪರಾಗಿ ಡಿಲಿಷಿಯಸ್ ಆಗಿರೋ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಈಗಾಗಲೇ ನನ್ನ ಹಳೆ ವ್ಲಾಗ್ಸಲ್ಲಿ ಈ ಥರದ ಚಿಕ್ಕ ಪುಟ್ಟ ರೆಸಿಪಿಗಳನ್ನ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ನಾನು ರೆಗ್ಯುಲರ್ ಆಗಿ ತುಂಬ ಈಸಿಯಾಗಿರೋ ಅಡುಗೆಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಯಜಮಾನ್ರಿಗೆ ಈ ಥರದ ಅಡುಗೆಗಳೇ ತುಂಬ ಇಷ್ಟ ಆಗುತ್ತೆ. ತುಂಬ ಮಸಾಲೆ ಮತ್ತು ತುಂಬ ಹೆವಿಯಾಗಿ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಯೂಸ್ ಮಾಡಿಬಿಟ್ಟು ಮಾಡೋ ಅಡುಗೆಗಳನ್ನ ನಾನು ಅವಾಯ್ಡೇ ಮಾಡ್ತೀನಿ. ಬೇಗನೆ ರುಚಿಕರವಾಗಿ, ಹೆಲ್ದಿಯಾಗಿ ಆಗೋ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ. ಅದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ, ಬಜೆಟೂ ಸಹ ಕಟ್ ಆಫ್ ಆಗುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೇ ಅಡುಗೆಗಳಲ್ಲಿ ರುಚಿ ಹೆಚ್ಚಾಗಲ್ಲ. ಮತ್ತು ಯೂಟ್ಯೂಬ್ಗೋಸ್ಕರ ಅಂತ ನಾನು ವಿಧವಾದ ಅಡುಗೆಗಳನ್ನ ಕಲಿತು ನಾನು ನಿಮಗೆ ತೋರಿಸ್ತಾ ಇಲ್ಲ. ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಏನು ಮಾಡ್ಕೊಂಡು ತಿಂತೀವೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾರ್ತ್ ಇಂಡಿಯಾದಲ್ಲಿ ಬೆಳಗ್ಗೆ ಈ ಥರದ ವಿಧವಾದ ಪರಾಟಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆಲೂ ಪರಾಟ, ಗೋಬಿ ಪರಾಟ, ಮುಲ್ಲಂಗಿ ಪರಾಟ, ದಾಲ್ ಪರಾಟ. ನಾನು ನೋಡಿ ಪಾಲಕ್ ದಾಲ್ ಪರಾಟ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರನೇ ಸಿಂಪಲ್ಲಾಗಿ ಪರಾಟಗಳನ್ನ ಮಾಡಿಕೊಂಡು ಆದರೆ ಪಲ್ಯನ ಮಾಡ್ಕೊತಾರೆ. ಇಲ್ಲ ಅಂದರೆ ಟೀ ಜೊತೆ ಪರಾಟಗಳನ್ನ ತಿಂತಾರೆ. ತುಂಬ ಹೆಲ್ದಿಯಾಗೂ ಸಹ ಇರ್ತಾರೆ ಫ್ರೆಂಡ್ಸ್. 70s 80s ನಾನು ನಮ್ಮ ಅತ್ತೆ ಮಾವನ ನೋಡ್ತಾ ಇದ್ದೀನಿ. ಅವರು ಈ ಥರ ತಿಂದ್ಬಿಟ್ಟೆ ಅವ್ರ ಜೀವನನ ಇಲ್ಲಿಯವರೆಗೂ ಹೆಲ್ದಿಯಾಗಿ ಸಾಗಿಸ್ಕೊಂಡು ಬಂದಿದ್ದಾರೆ. ಫ್ರೆಂಡ್ಸ್, ನಾನು ಗುಲಾಬ್ ಜಾಮೂನ್ ತಿಂತಿದ್ದೀನಿ. ವೆರಿ ಗುಡ್, ತಿನ್ನು. ಅಲ್ಲಿ ಕುತ್ಕೋ. ಕಾಷನ್ ಟು ಹಾಟ್. ಇಟ್ಸ್ ಹಾಟ್. ಬೆಳಗ್ಗೆ ಗುಲಾಬ್ ಜಾಮೂನ್ ತಿಂತಾ ಇದ್ದಾನೆ ಫ್ರೆಂಡ್ಸ್. ಇವನ ಫೇವ್ರೆಟ್ ಸ್ವೀಟ್ ಇದು. ನಿನ್ನೆ ಅವ್ರ ಅಪ್ಪನಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿ ತರಿಸ್ಕೊಂಡ. ಯಾರಿಗೂ ಕೊಡೋದಿಲ್ಲ ಇವನು. ಎಷ್ಟು kg ತಗೊಂಡು ಬಂದಿದ್ಯಪ್ಪ ಆಶು? ಅರ್ಧ kg ತಗೊಂಡು ಬಂದಿದ್ದಾರೆ. ನಿನ್ನೆ ರಾತ್ರಿ ಎಷ್ಟು ತಿಂದೆ ಮನ್ಕಿರತ್? ಒನ್ಲಿ ಒನ್. This is my second. ಓಕೆ. ಟೀ ಮಾಡ್ತಾ ಇದ್ದಾರೆ ಯಜಮಾನ್ರು. ಏನಾದರೂ ಹೇಳಿ, ಮಾತಾಡಿ. ನಮಸ್ಕಾರ, ಗುಡ್ ಮಾರ್ನಿಂಗ್.
ಈ ಒಂದು ವಾಟರ್ ಬಾಟಲ್ ಸ್ಕೂಲಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲಿಟ್ಟಿದ್ದಾನೋ ಜ್ಞಾಪಕ ಇಲ್ವಂತೆ. ಇವತ್ತು ತಗೊಂಡು ಬರಬೇಕು ಬಾಟಲ್ನ. I can't find it. ವೈ ಯು ಕಾಂಟ್ ಫೈಂಡ್ ಇಟ್? ಏನಕ್ಕೆ? I'm not principal sir. ಪ್ರಿನ್ಸಿಪಲ್ ಸರ್ ವಾಟರ್ ಬಾಟಲ್ನ ಹುಡುಕ್ತಾರ? I am not principal sir that I can run everywhere, I can search. ಸೊ ಈ ನನ್ನ ಮಗನ ಪ್ರಕಾರ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಸರ್ಗೆ ಮಾತ್ರನೇ ಫ್ರೀಡಮ್ ಇರೋದು. ಅವ್ರಿಗೆ ಇಷ್ಟ ಬಂದಂಗೆ ಸ್ಕೂಲಲ್ಲಿ ಓಡಾಡ್ಕೊಂಡು ಇರ್ತಾರೆ. ಸೊ ಅವರು ಬಾಟಲ್ನ ಹುಡುಕೊಡ್ಬೇಕು ಅಂತ ಹೇಳ್ತಾ ಇದ್ದ. ನಾನು ಸರಿ ಬಿಡಪ್ಪ, ನಿನ್ನ ಬಾಟಲ್ನ ಪ್ರಿನ್ಸಿಪಲ್ ಸರ್ ಹುಡುಕಿ ಕೊಡ್ತಾರೆ ಅಂತ ಹೇಳಿ ಕ್ಯಾಮ್ರಾ ತಗೊಂಡು ದೊಡ್ಡವನ್ನ ತೋರಿಸ್ತಾ ಇದ್ದೀನಿ. ಈ ನನ್ನ ಮಗನಿಗೆ ಬೆಳಿಗ್ಗೆ ಯಜಮಾನ್ರು ತುಂಬ ಉಗಿದ್ರು. ಯಾಕೆ ಅಂದರೆ 100 ರೂಪಾಯಿ ಕೊಡು, 150 ರೂಪಾಯಿ ಕೊಡು, ನಾನೇನಾದರೂ ಸ್ನ್ಯಾಕ್ಸ್ನ ತಗೊಂಡು ಹೋಗಬೇಕು, ಸ್ಕೂಲಲ್ಲಿ ನನ್ನ ಫ್ರೆಂಡ್ದು ಬರ್ಡೇ ಇದೆ, ಲಂಚ್ ಬ್ರೇಕಲ್ಲಿ ನಾವು ಕೂತ್ಕೊಂಡು ಪಾರ್ಟಿ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಒಂದೊಂದು ತಗೊಂಡು ಬರ್ತಾ ಇದ್ದಾರೆ. ಸೊ ಪ್ಲೀಸ್ ನನಗೆ 100 ರೂಪಾಯಿ ಇಲ್ಲಾಂದರೆ 150 ರೂಪಾಯಿ ಕೊಡಿ, ನಾನು ಸ್ನ್ಯಾಕ್ಸ್ನ ತಗೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಯಜಮಾನ್ರಂತೂ ತುಂಬ ಉಗಿದ್ರು, ಬೈದರು. ಏನಕ್ಕೆ ನೀನು ಸ್ಕೂಲ್ಗೆ ಹೋಗ್ತಾ ಇರೋದು, ಪಾರ್ಟಿ ಮಾಡೋದಕ್ಕೆ ಓದೋದಕ್ಕ ಅಂತ ಬೈದು. ಇನ್ನೇನು ಸ್ಕೂಲ್ ಬಸ್ ಬರಬೇಕು ಫ್ರೆಂಡ್ಸ್, ಆವಾಗ 150 ರೂಪಾಯಿ ಅವ್ನ ಕೈಯಲ್ಲಿ ಇಟ್ಬಿಟ್ಟು, ಹೋಗಪ್ಪ ನಿನ್ಗೇನು ಬೇಕೋ ಅದನ್ನು ತಗೊಂಡು ಬಾ ಅಂತ ಕಳಿಸಿದ್ರ. ಎಷ್ಟು ಕೋಪ ಬಂತು ಗೊತ್ತಾ. ಪಾಪ ಅವ್ನಿಗೆ ಫಸ್ಟೇ ಫ್ರೆಂಡ್ಸ್ಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದ, ಇನ್ನು ತಗೊಂಡು ಬರಬೇಕು ಅಂತ ಹೇಳಿ ಫಾಸ್ಟಾಗಿ ಸ್ಕೂಟಿನ ರೈಡ್ ಮಾಡಿಬಿಟ್ಟು ಹೋದ. ಆವಾಗ ಅಕಸ್ಮಾತಾಗಿ ಏನಾದರೂ ಆದರೆ ಯಾರು ಅದನ್ನು ಜವಾಬ್ದಾರಿ ತಗೊಳ್ಳೋದು ಅಂತ ತುಂಬ ಬೈದೆ. ಕೊಡೋರು ಮೊದಲೇ ಕೊಡಬೇಕಾಗಿತ್ತು, ಇಲ್ಲ ಅಂದರೆ ಇಲ್ಲ, ಇವ್ರು ಅರ್ಧಂಬರ್ಧ. ಸೊ ಈ ಥರ ವಿಷಯಗಳಲ್ಲಿ ನಮ್ಮದು ಅವಾಗವಾಗ ಜಗಳ ಆಗ್ತಾನೆ ಇರುತ್ತೆ. ಇನ್ನು ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಾಯಿತು ಫ್ರೆಂಡ್ಸ್. ಬಟ್ಟೆ ಒಗೆಯೋದಕ್ಕೆ ಆಚೆ ಬಂದಿದ್ದೀನಿ. ಈ ಒಂದು ವಾಷಿಂಗ್ ಮಿಷಿನ್ನ ನಾವು ಖರೀದಿ ಮಾಡಿದ್ದು 2014ರಲ್ಲಿ. ಸೊ 11 ವರ್ಷ ಆಗ್ತಾ ಇದೆ ಫ್ರೆಂಡ್ಸ್ ಇದನ್ನು ಖರೀದಿ ಮಾಡಿ. ನಾವು ಖರೀದಿ ಮಾಡಿದಾಗ ಆಟೋಮೆಟಿಕ್ ಆಗಿತ್ತು, ಇವಾಗ ಮ್ಯಾನ್ಯುಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಯಜಮಾನ್ರು ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೇಳಿದರು, ನಾವು ಹೊಸ ವಾಷಿಂಗ್ ಮಿಷಿನ್ನ ಖರೀದಿ ಮಾಡೋಣ, 10 ಇಯರ್ಸ್ ಮುಗೀತಲ್ಲ ಅಂತ ಹೇಳಿ. ನಾನೇ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಇನ್ನೂ ಚೆನ್ನಾಗಿ ಬಟ್ಟೆಗಳೆಲ್ಲನೂ ವಾಶ್ ಆಗ್ತಾ ಇದೆ. ಆಟೋಮೆಟಿಕ್ ಮೋಡ್ ಕೆಲಸ ಮಾಡದಿದ್ರೆ ಏನಂತೆ, ಮ್ಯಾನ್ಯುಲ್ ಮೋಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ನಾನೇ ಬೇಡ ಅಂತ ಹೇಳಿದೆ. ಇವಾಗ ನಾವಿರೋದು ಬಾಡಿಗೆ ಮನೆಯಲ್ಲಿ ಫ್ರೆಂಡ್ಸ್. ಹೊಸ ವಾಷಿಂಗ್ ಮಿಷಿನ್ ಎಲ್ಲನೂ ಖರೀದಿ ಮಾಡಿದ್ರೂ ಅದು ವೇಸ್ಟೇ ಅಂತ ನನಗನ್ಸುತ್ತೆ. ಯಾಕಂದರೆ ಬಾಡಿಗೆ ಮನೆಗಳಲ್ಲಿ ಯಾವಾಗ ನಮಗೆ ಮನೆ ಖಾಲಿ ಮಾಡೋ ಪರಿಸ್ಥಿತಿ ಬರುತ್ತೋ ನಮಗೆ ಗೊತ್ತಿರಲ್ಲ. ಈ ಶಿಫ್ಟಿಂಗ್ ಮಾಡೋವಾಗ ಈ ಥರ ಮಿಷಿನರಿ ಐಟಮ್ಸ್ ಎಲ್ಲನೂ, ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲನೂ ಬೇಗನೆ ಕೆಟ್ಟೋಗುತ್ತೆ. ಸೊ ಅದಕ್ಕೆ ನಮ್ಮ ಸ್ವಂತ ಮನೆ ಮಾಡಿಕೊಂಡಾಗ ನಾವು ಹೊಸ ವಾಷಿಂಗ್ ಮಿಷಿನ್ನ ಖರೀದಿ ಮಾಡಿದ್ರೆ ಅದ್ರದ್ದು ಕ್ವಾಲಿಟಿ ಇನ್ನೂ ಬಾಳಿಕೆ ಬರುತ್ತೆ. ಈ ಒಂದು ವಾಷಿಂಗ್ ಮಿಷಿನ್ನು ನಾವು ಪದೇ ಪದೇ ಶಿಫ್ಟ್ ಮಾಡಿದಾಗ ಅಲ್ಲಿ ಇಲ್ಲಿ ಟಚ್ ಆಗಿ ಅದ್ರದ್ದು ಕ್ವಾಲಿಟಿ ಮತ್ತು ಆಟೋಮೆಟಿಕ್ ಬಟನ್ಸ್ ಎಲ್ಲನೂ ಕೆಟ್ಟೋಗಿರೋದು. ಹೊಸ ವಾಷಿಂಗ್ ಮಿಷಿನ್ ಖರೀದಿ ಮಾಡಿ ಮತ್ತು ಖಾಲಿ ಮಾಡುವಾಗ, ಮನೆ ಏನಾದರೂ ಖಾಲಿ ಮಾಡೋ ಪರಿಸ್ಥಿತಿ ಬಂದಾಗ ಅದ್ರದ್ದು ಹಂಗೆ ಆಗುತ್ತೆ ಅಂತ ಹೇಳಿ ಯಜಮಾನ್ರನ್ನ ಕನ್ವಿನ್ಸ್ ಮಾಡಿದೆ. ಇಲ್ಲ ಅಂದರೆ ಅವರು ಲಾಸ್ಟ್ ಇಯರೇ ತಗೋಬೇಕು ಅಂತ ಹೇಳ್ತಿದ್ರು. ಇನ್ನು ಕೆಲಸ ಎಲ್ಲ ಮಾಡಿ ಮುಗಿಸಿದ ಮೇಲೆ ಯಜಮಾನ್ರಿಗೆ ಕೆಲವಷ್ಟು ಐಟಮ್ಸ್ ತಗೋಬರ್ಬೇಕು ಅಂತ ಲಿಸ್ಟ್ ಮಾಡಿ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಅದನ್ನು ಅವರು ವಾಟ್ಸಪ್ಪಲ್ಲಿ ಫೀಡ್ ಮಾಡಿಕೊಂಡ್ರು ಮತ್ತು ಮಾರ್ಕೆಟ್ಗೆ ಹೋದರು. ಅವರು ಮಾರ್ಕೆಟ್ಗೆ ಹೋದ್ಮೇಲೆ ನಾನು ಸ್ನಾನ ಗೀನೆಲ್ಲ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಕೆಲವಷ್ಟು ನನ್ನ ಹಳೆ ಸಬ್ಸ್ಕ್ರೈಬರ್ಸು ನೀವು ತುಂಬ ಸಣ್ಣ ಆಗಿದ್ದೀರಾ ಅಂತ ಕಾಮೆಂಟ್ ಮೂಲಕ ಅವರ ಒಂದು ಒಪಿನಿಯನ್ನ ಹೇಳಿದಾಗ, ಹೌದಾ ನಾನು ಸಣ್ಣ ಆಗಿದ್ದೀನಾ ಅಂತ ಅವಾಗವಾಗ ನಾನು ವೇವಿಂಗ್ ಮಿಷಿನಲ್ಲಿ ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಟು ಬಿ ವೆರಿ ಆನೆಸ್ಟ್, ನನ್ನ ವೆಯ್ಟಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ನನ್ನ ಹೈಟಿಗೆ ತಕ್ಕಂಗೆ ವೆಯ್ಟ್ ಇದೆ. ಮೊದಲು 59 ಇದ್ದೆ, ಇವಾಗ ಇನ್ನೂ 61 ಹತ್ರ ವೆಯ್ಟ್ ಇನ್ಕ್ರೀಸ್ ಆಗಿದೆ. ಬಟ್ ನನ್ನ ಫೇಸಲ್ಲಿ ಆ ವೆಯ್ಟ್ ಅನ್ನೋದು ತೋರಿಸಲ್ಲ. ಯಾಕೆ ಅಂದರೆ ನಾನು ತುಂಬ ಯೋಚನೆ ಮಾಡ್ತೀನಿ. ಸ್ಪೆಷಲಿ ಅಕ್ಕ ತೀರೋದ್ರಲ್ಲ, ಆ ಒಂದು ಎಮೋಷ್ನಲ್ ಫೀಲಿಂಗಿಂದ, ಆ ಲಾಸಿಂದ ಆಚೆ ಬರೋದಕ್ಕೆ ನನಗೆ ಸಾಧ್ಯ ಆಗಿರಲಿಲ್ಲ. ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡಿದಾಗ, ಇಲ್ಲಾಂದರೆ ಮನೆಯಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ನಾನು ಕ್ವಶನ್ಸ್ ರೇಸ್ ಮಾಡಿದಾಗ ತುಂಬ ನಾನು ಸ್ಟ್ರೆಸ್ಸನ್ನು ತಗೊತೀನಿ. ಆ ಸ್ಟ್ರೆಸ್ಸೆಲ್ಲನೂ ಮುಖದಲ್ಲಿ ಎತ್ತಿ ಕಾಣಿಸುತ್ತೆ. ಸ್ಪೆಷಲಿ ನನ್ನ ಕಣ್ಣಲ್ಲಿ ಅದು ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಸಬ್ಸ್ಕ್ರೈಬರ್ಸು ನನಗೆ ಪರ್ಸ್ನಲಿ ಕಾಲ್ ಮಾಡಿ ಹೇಳಿದ್ದಾರೆ, ನೀವು ಎಷ್ಟೇ ಆ್ಯಕ್ಟಿವ್ ಆಗಿ ಕಾನ್ಫಿಡೆಂಟಾಗಿ ಕಾಣಿಸಿದ್ರು ಏನೋ ಒಂದು ನೋವನ್ನ ನೀವು ಅನುಭವ ಮಾಡ್ತಿದ್ದೀರಾ, ಅದನ್ನು ನಾವು ನಿಮ್ಮ ಫೇಸನ್ನ ರೀಡ್ ಮಾಡಿಬಿಟ್ಟು ಅರ್ಥ ಮಾಡ್ಕೊತಿದ್ದೀವಿ ಅಂತ ಸಬ್ಸ್ಕ್ರೈಬರ್ಸ್ ಹೇಳಿದಾಗ ನನಗೆ ಇನ್ನೂ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಯಾಕೆ ಅಂದರೆ ಈ ಥರ ಸಬ್ಸ್ಕ್ರೈಬರ್ಸ್ ಸಿಗೋದು ತುಂಬ ಪುಣ್ಯ.
ಕೆಲವರಂತೂ ತುಂಬ ಟೈಮ್ ಪಾಸ್ಗೋಸ್ಕರನೇ ವ್ಲಾಗ್ಸ್ನ ನೋಡ್ತಾರೆ, ಕಡಿಮೆಗಳನ್ನ ಹುಡುಕಿ ಅದನ್ನು ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಕೆಲವರು ಒಬ್ಬರ ಜೀವನವನ್ನು ಅರ್ಥ ಮಾಡಿಕೊಂಡು ಅವ್ರು ಹೇಳದೇ ಇರೋ ನೋವನ್ನು ಸಹ ಅರ್ಥ ಮಾಡಿಕೊಂಡು ಕಾಲ್ ಮಾಡಿ ಕಷ್ಟ ಸುಖಗಳ ಬಗ್ಗೆ ಮಾತಾಡಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ನಾವು ಕೊಡ್ತಾರೆ. ಸೊ ಆ ಥರ ಸಬ್ಸ್ಕ್ರೈಬರ್ಸ್ ಸಿಗೋದು ತುಂಬ ಅಂದರೆ ತುಂಬ ಪುಣ್ಯ ಫ್ರೆಂಡ್ಸ್. ಸೊ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ಆ ಥರ ಸಬ್ಸ್ಕ್ರೈಬರ್ಸ್ ಪಡೆಯೋದಕ್ಕೆ. ಸೊ ನೀವು ನೋಡಿದ್ರಲ್ಲ, ನನ್ನ ಬಾಡಿ ವೆಯ್ಟ್ ಬಂದುಬಿಟ್ಟು 60.90 ಮತ್ತು ನನ್ನ ಹೈಟ್ ಬಂದುಬಿಟ್ಟು 163 ಸೆಂಟಿಮೀಟರ್. ಸೊ ನನ್ನ ಹೈಟಿಗೆ ತಕ್ಕಂಗೆ ವೆಯ್ಟ್ ಇದ್ದೀನಿ. ಈ ಒಂದು ಹೈಟ್ಗೆ 55ಇಂದ 65 ಒಳಗಡೆ ವೆಯ್ಟ್ ಇದ್ದರೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾನು 60.90 ಅಂದರೆ 61 ವೆಯ್ಟ್ ಇದ್ದೀನಿ. ತುಂಬ ಸಣ್ಣನೂ ಇಲ್ಲ, ತುಂಬ ದಪ್ಪನೂ ಇಲ್ಲ. ನನ್ನ ಬಾಡಿಯಲ್ಲಿ ಫ್ಯಾಟ್ ಅನ್ನೋದು ತುಂಬ ಕಡಿಮೆ ಇದೆ, ಬಟ್ ಮಸಲ್ ಸ್ಟ್ರೆಂತ್ ಅನ್ನೋದು ಹೆಚ್ಚಾಗಿದೆ. ಜೀವನದಲ್ಲಿ ನಾವು ತುಂಬ ಸ್ಟ್ರೆಸ್ಸನ್ನು ಅನುಭವ ಮಾಡಿದಾಗ, ಪ್ರಾಬ್ಲಮ್ಸ್ನ ಅನುಭವ ಮಾಡಿದಾಗ ತುಂಬ ಫ್ರೆಶ್ ಆಗಿ ಕ್ಯೂಟಾಗಿ ಮುದ್ದಾಗಿ ಕಾಣೋದಕ್ಕೆ ಯಾವಾಗ್ಲೂ ಸಾಧ್ಯ ಆಗಲ್ಲ ಫ್ರೆಂಡ್ಸ್. ಆ ಒಂದು ಟಯರ್ಡ್ನೆಸ್ ಅನ್ನೋದು, ಆ ಸ್ಟ್ರೆಸ್ ಅನ್ನೋದು ಮುಖದಲ್ಲಿ ಎತ್ತಿ ಕಾಣಿಸುತ್ತೆ. ಆ ಥರ ಕಾಣಿಸಿದಾಗ ನಾವು ವೀಕ್ ಆಗಿದ್ದೀವಿ ಅಂತ ಏನೂ ಇಲ್ಲ. ಬಾಡಿ ವೆಯ್ಟ್ನ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀನಿ. ಮುಂಚೆ ಯಾವ ಥರ ನಂದು ಲೈಫ್ ಸ್ಟೈಲ್ ಇತ್ತೋ ಅದೇ ಥರನೂ ಇವಾಗ್ಲೂ ಇದೆ. 3 ಹೊತ್ತು ಚೆನ್ನಾಗಿ ಊಟ ಮಾಡ್ತೀನಿ, ನಿದ್ದೆ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟೇ ಸ್ಟ್ರೆಸ್ ಇದ್ರೂ ಸಹ ಟೈಮ್ ನೋಡಿಕೊಂಡು ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 1:30 ಆಗ್ತಾ ಇದೆ. ಇನ್ನೇನು ಮಕ್ಕಳು ಸ್ಕೂಲಿಂದ ಬರೋ ಸಮಯ ಆಯಿತು. ಇವಾಗ ಕಿಚನ್ ಒಳಗಡೆ ಬಂದಿದ್ದೀನಿ ಲಂಚ್ ಪ್ರಿಪೇರ್ ಮಾಡೋದಕ್ಕೆ. ಸಿಂಪಲ್ಲಾಗಿ ಬೆಂಡೆಕಾಯಿ ಪುಲ್ಸು ಮಾಡ್ತಾ ಇದ್ದೀನಿ. ಅದಕ್ಕೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಆಲ್ರೆಡಿ ಇಟ್ಟಿದ್ದೀನಿ. ಮತ್ತು ನಾಳೆ ಕ್ಲೌಡ್ ಕಿಚನ್ಗೆ ಅಕ್ಕಿ ಬೇಳೆನ ತೊಳೆದು ಸೋಕ್ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಮೊಬೈಲ್ ನೋಡ್ತಿದ್ದೆ. ಆವಾಗ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಮನಸ್ಸಾಯಿತು ಫ್ರೆಂಡ್ಸ್. 2 ಗುಲಾಬ್ ಜಾಮೂನ್ನ ಬಿಸಿ ಮಾಡಿ ತಿಂದೆ, ಬಿಸಿ ಮಾಡ್ಕೊಂಡು ತಿಂದೆ. ತಿಂದ ತಕ್ಷಣವೇ ಒಂಥರ ಇನ್ನು ನಿದ್ದೆ ಮಾಡಿದ್ರೆ ಬೇರೆ ಏನು ಮಿಕ್ಕಿರೋ ಕೆಲಸಗಳೆಲ್ಲನೂ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದೆ. ಒಂಥರ ತಲೆ ನೋವ್ತಾ ಇದೆ. ತುಂಬ ಮೊಬೈಲ್ ನೋಡಿದ್ರೆ ತಲೆನೋವು ಬಂದುಬಿಡುತ್ತೆ ಫ್ರೆಂಡ್ಸ್. ಸೊ ಇವಾಗ ಬೇಗ ಅಡುಗೆ ಮಾಡಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ಊಟ ಎಲ್ಲ ಮಾಡಿಸಿ ನಂತರ ಸ್ವಲ್ಪ ಹೊತ್ತು ಮಲಗ್ತೀನಿ. ಇವಾಗ ಬೆಂಡೆಕಾಯಿ ಪುಲ್ಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸಿಂಪಲ್ಲಾಗಿ ಬೆಂಡೆಕಾಯಿ ಪುಲ್ಸು ಮಾಡೋದಕ್ಕೆ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೆಂತೆಕಾಳು, ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋದ ನಂತರ 3 ಚಿಕ್ಕ ಟೊಮೆಟೊಸ್ನ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ, ಫ್ಲೇವರ್ಗೋಸ್ಕರ ಗರಂ ಮಸಾಲನೂ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೈಡ್ ಬೈ ಸೈಡು ನೋಡ್ಬೋದು ಬೆಂಡೆಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಈ ಬೆಂಡೆಕಾಯಿ ಪುಲ್ಸು ಮಾಡಬೇಕು ಅಂತ ಜಸ್ಟ್ 5 ಮಿನಿಟ್ಸಲ್ಲಿ ನಾನು ಡಿಸೈಡ್ ಮಾಡಿದ್ದು ಫ್ರೆಂಡ್ಸ್. ಡಿಸೈಡ್ ಮಾಡಿದ ತಕ್ಷಣ ಏನೇನು ಇಂಗ್ರೀಡಿಯೆಂಟ್ಸ್ ನನಗೆ ಕಾಣಿಸ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ಟಕ್ ಅಂತ ರೆಡಿ ಮಾಡಿಕೊಂಡೆ. ಏನಾದರೂ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆದ್ರೂ ಪರವಾಗಿಲ್ಲ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಯಾವ ರೀತಿ ನಮಗೆ ಬೇಕಾಗಿರುವ ರುಚಿನ ತರಿಸ್ಬೋದು ಅದನ್ನು ನಾನು ಕಲ್ತಿದ್ದೀನಿ. ತುಂಬ ತಲೆ ಕೆಡಿಸ್ಕೊಂಡು ಈ ಇಂಗ್ರೀಡಿಯೆಂಟ್ ಇಲ್ಲ ಅಂದರೆ ನಮಗೆ ಈ ಪುಲ್ಸುನ ಮಾಡೋದಕ್ಕಾಗೋದೇ ಇಲ್ಲ ಅನ್ನೋ ಥಾಟನ್ನ ನಾನು ಇಟ್ಕೊಂಡಿರಲ್ಲ. ಏನಾದರೂ ಮಿಸ್ ಆದ್ರೂ ಪರವಾಗಿಲ್ಲ, ಬಟ್ ಅಚ್ಚುಕಟ್ಟಾಗಿ ಕ್ಲೀನಾಗಿ ನೀಟಾಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಅಷ್ಟನ್ನು ನಾನು ಕಲ್ತಿದ್ದೀನಿ. ನೋಡ್ಬೋದು ಟೊಮೆಟೊಸ್ ಚೆನ್ನಾಗಿ ಬೆಂದಿದೆ. ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ ಬೆಂಡೆಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಸಾಲೆಯಲ್ಲಿ ತಿರುಗಿಸಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬೆಂಡೆಕಾಯಿನ ಕುಕ್ ಮಾಡ್ಕೋಬೇಕು. ಅದನ್ನು ಮುಚ್ಚಿಬಿಟ್ಟು ನಂತರ ಹುಣಸೆ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕುದಿ ತರಿಸಿದ್ರೆ ಸಿಂಪಲ್ಲಾಗಿ ಮಾಡೋ ಬೆಂಡೆಕಾಯಿ ಪುಲ್ಸು ರೆಡಿಯಾಗಿದೆ. ಒಂದ್ಸಲ ನೀವು ಇದೇ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.